ಕಾಲಕ್ಕೂ ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂತಹ ಒಂದು ಸಾಮರಸ್ಯ ಇಲ್ಲದೇ ಇರೋ ಪರಿಸ್ಥಿತಿ ಇತ್ತಲ್ಲ, ಅದು ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೀತಿರ್ತಕ್ಕಂಥದ್ದು ಈ ದೇಶದಲ್ಲಿ. ಆ ಸಾಮರಸ್ಯಕ್ಕೋಸ್ಕರ ಮತ್ತು ಭಾವೈಕ್ಯತೆಗೋಸ್ಕರ, ಸೌಹಾರ್ದತೆಗೋಸ್ಕರ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ, ಬಹಳ ಶ್ರಮ ವಹಿಸ್ತಾರೆ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಹೇ ಅಂತಾರೆ. ಮತ್ತು ಇದು ಮುಸ್ಲಿಮರ ಪರವಾದ, ಅವರು ಮುಸ್ಲಿಮರ ಪರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದೇಶದ ಒಳಗಿರ್ತಕ್ಕಂಥ ಎಲ್ಲ ಧರ್ಮದವರು ಒಂದಾಗಿ ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಬದುಕನ್ನು ನಡೆಸಬೇಕು ಅನ್ನೋಂಥದ್ದೇ ಮೂಲ ಉದ್ದೇಶ ಆಗಿದ್ದರಿಂದ ಆ ಒಂದು ಮಾತುಗಳನ್ನು ಆಡ್ತಾರೆ. ಕೊನೆಗೇನಾಗುತ್ತೆ, ಈತ ಮುಸ್ಲಿಮರ ಪರವಾದಂಥ ವ್ಯಕ್ತಿ ಎನ್ನುವ ಒಂದು ಹಣೆಪಟ್ಟಿಯನ್ನು ಕೂಡ ಕಟ್ಟಿಬಿಡ್ತಾರೆ. ಸೊ ಹಾಗಾಗಿ ಇಂಥ ಅನೇಕ ವಿಚಾರಗಳಲ್ಲಿ ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಸಂಯಮದಿಂದ, ಶಾಂತಿಯಿಂದ, ಅಹಿಂಸಾ ಮಾರ್ಗದಲ್ಲಿ ಹೋದಂಥ ಮಹಾತ್ಮ ಗಾಂಧಿಯವರು ಅವರ ಮಹತ್ತರವಾದಂಥ ಚಿಂತನೆಗಳ ಮೂಲಕ ಅವರ ಆತ್ಮವೇ ಮಹಾವಿಶಾಲವಾದದ್ರಿಂದ ಮಹಾತ್ಮ ಅನಿಸಿಕೊಂಡಂತಹ ಮಹಾತ್ಮ ಗಾಂಧಿಯವರು ಬರೀ ದೇಶಕ್ಕೆ ಮಹಾತ್ಮ ಅಲ್ಲ, ಇಡೀ ವಿಶ್ವಕ್ಕೆ ಮಹಾತ್ಮ ಅನಿಸ್ಕೊಂಡ್ರು. ಆ ಕಾರಣದಿಂದ ಮಹಾತ್ಮ ಗಾಂಧಿಯವರು ಅವ್ರು ಹೇಳ್ತಾರೆ, ಮಾನ್ಯ ಸಭಾಪತಿಗಳೇ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಧರ್ಮಚಿಂತಕ, ನಾನು ಧರ್ಮದ ಮನುಷ್ಯ, ರಾಜಕೀಯವು ನನ್ನ ರಕ್ತದಲ್ಲಿಲ್ಲ. ಈಗ ಪೊಲಿಟಿಕಲಿ ಅವ್ರನ್ನ ಎಳೆದು ತರ್ತಿರ್ತೀವಿ. ಹೌದು, ನಮ್ಮ ಕಾಂಗ್ರೆಸ್ಸಿನ ಹೋರಾಟದ ಸಂಸ್ಥೆಯಾಗಿದ್ದಂತಹ ಕಾಂಗ್ರೆಸ್ಸಿನ ಅಧ್ಯಕ್ಷರ ಕೆಲಸ ಮಾಡಿದ್ರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಿದ್ರು. ಆದರೆ ಅವರೇ ಹೇಳ್ತಾರೆ, ನಾನು ಧರ್ಮದ ಮನುಷ್ಯ, ರಾಜಕೀಯವು ನನ್ನ ರಕ್ತದಲ್ಲಿಲ್ಲ, ಧರ್ಮವು ನನ್ನ ಕಣ್ಣಿನ ಬೆಳಕು, ಜೀವನದ ಉಸಿರು. ಆದರೆ ಪಾರತಂತ್ರದಲ್ಲಿರುವವನು ನನ್ನ ಆತ್ಮೋನ್ನತಿಯನ್ನು ಸದುಪಯೋಗ ಪಡಿಸಿಕೊಳ್ಳಲಾರ. ಆದ್ದರಿಂದ ಸ್ವಾತಂತ್ರ್ಯವನ್ನು ಮೊದಲು ಗಳಿಸಬೇಕು ಅಂತ ಹೇಳ್ತಾರೆ. ಹಾಗೆ ಆಧ್ಯಾತ್ಮಿಕ ನೆಲಗಟ್ಟಿನಲ್ಲಿ ತಮ್ಮ ಬದುಕನ್ನು ಹಣ್ಣಾಗಿಸಿಕೊಂಡು ಆ ಪ್ರಯೋಗಗಳನ್ನು ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ಪ್ರಯೋಗವನ್ನು ಮಾಡ್ತಾ ಹೋದರು. ಮಹಾತ್ಮ ಗಾಂಧೀಜಿ